ಮಾರ್ನಿಂಗ್ ಸಮಯಕ್ಕೆ ಸ್ವಾಗತ. ಸಾಕಷ್ಟು ಸುದ್ದಿ ನಾವಿವತ್ತು ಮಾರ್ನಿಂಗ್ ಸಮಯದಲ್ಲಿ ನ್ಯೂಸಿಗೆ ಸಂಬಂಧಪಟ್ಟಂತೆ ವಿಚಾರ ಇರೋದ್ರಿಂದ ನಿತ್ಯಾನಂದನ ಪುರುಷತ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನೇಕ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಾಡಿದ ಅನಾಚಾರಗಳನ್ನೆಲ್ಲ ಕಾವಿ ಬಟ್ಟೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಬಿಡದಿ ಆಶ್ರಮವಾಸಿ ನಿತ್ಯಾನಂದ ತನ್ನ ಕಪಟಗಳು ಹೊರ ಜಗತ್ತಿಗೆ ಗೊತ್ತಾಗಿ ಕಾನೂನಿನ ವಿಚಾರಣೆ ಎದುರಾದಾಗ ಮಾತ್ರ ಕಾನೂನಿಗೆ ಸವಾಲ್ ಹಾಕೋದಕ್ಕೆ ಹೊರಟ. ಸ್ಥಳೀಯ ನ್ಯಾಯಾಲಯದಿಂದ ಹಿಡಿದು ಹೈಕೋರ್ಟ್ ಅನ್ನು ದಾಟಿ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಕೂಡ ಹತ್ತದ. ಆದ್ರೆ ಅಂತಿಮವಾಗಿ ಆತನಿಗೆ ಸಿಕ್ಕಿದ್ದು ನಿರಾಸೆ ಮಾತ್ರ. ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಬಿಡದಿ ಆಶ್ರಮದಲ್ಲಿಯೇ ಮುಚ್ಚಿ ಹಾಕಿದ್ದ ಸತ್ಯ. ತನ್ನದು ಚಿಕ್ಕ ಮಗುವಿನ ದೇಹ ಎಂದಿದ್ದ ನಿತ್ಯ. ರಾಮನಗರದ ಬಿಡದಿ ಆಶ್ರಮ ಹಲವು ಸಾವಿರ ಸತ್ಯಗಳನ್ನ ಬಚ್ಚಿಟ್ಟುಕೊಂಡಿದೆ. ಅದರ ಒಂದು ಎಳೆ ಮಾತ್ರ ಆರ್ತಿರಾವ್ ಮತ್ತು ಲೆನಿನ್ ಮುಖಾಂತರ ಬಯಲಿಗೆ ಬಂದಿತ್ತು. ಆದ್ರೆ ಅದನ್ನು ತನ್ನ ಖಾವಿ ಪ್ರಭಾವದಲ್ಲಿ ಮುಚ್ಚಿ ಹಾಕೋಕೆ ಯತ್ನಿಸಿದ್ದ ಕಪಟಿ ನಿತ್ಯ. ಆದ್ರೆ ಕಾನೂನು ಅನ್ನೋದು ಒಂದಿದೆ, ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ಆರ್ತಿರಾವ್ ಮತ್ತು ಲೆನಿನ್ ನಿತ್ಯನ ವಿರುದ್ಧ ರಾಮನಗರ ಸಿಜೆಎಂ ಕೋರ್ಟ್ ಮೆಟ್ಟಿಲೇರಿದ್ರು. ವಿಚಿತ್ರ ಅಂದ್ರೆ ನ್ಯಾಯಾಲಯಕ್ಕೆ ಸೆಡ್ಡು ಹೊಡೆದ ಬಿಡದಿ ಆಶ್ರಮವಾಸಿ ಕೋರ್ಟ್ಗೆ ಹಾಜರಾಗಲೇ ಇಲ್ಲ. ಬದಲಾಗಿ ಪ್ರಕರಣವನ್ನ ನಿರ್ಲಕ್ಷಿಸಿ ತನ್ನ ಪ್ರಭಾವಲಯದಲ್ಲಿ ಮೆರೆಯೋಕೆ ತೊಡಗಿದ. ಅಲ್ಲದೆ ಹೊರದೇಶದ ಅಜ್ಞಾತ ಆಸ್ಪತ್ರೆಯ ಸರ್ಟಿಫಿಕೇಟ್ ಒಂದನ್ನು ತೋರಿಸಿ ತಾನೊಬ್ಬ ಚಿಕ್ಕ ಮಗುವಂತೆ ತನ್ನ ದೇಹಕ್ಕೆ ಲೈಂಗಿಕ ಕ್ರಿಯೆ ನಡೆಸಲು ಸಾಧ್ಯವಿಲ್ಲ ಎಂದು ಸಾಧಿಸಲು ಮುಂದಾದ. ದಿನಾಂಕ 18/6/2012. ಸ್ಥಳ ರಾಮನಗರ ಸಿಜೆಎಂ ಕೋರ್ಟ್ ಆವರಣ. ನಿತ್ಯ ನಿರಂತರ ಗೈರು ಹಾಜರಿ ಮತ್ತು ಆತನ ಮೊಂಡು ವಾದಗಳಿಂದ ಬೇಸತ್ತ ರಾಮನಗರ ಸಿಜೆಎಂ ನ್ಯಾಯಾಲಯ ಅಂತಿಮವಾಗಿ ನಿತ್ಯಾನಂದನ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿತು. ಅಷ್ಟೇ ಅಲ್ಲದೆ ಸಿಐಡಿ ತನಿಖೆ ನಡೆಸುವಂತೆ ಸೂಚನೆ ನೀಡಿ ಪುರುಷತ್ವ ಪರೀಕ್ಷೆ ಕಡ್ಡಾಯಗೊಳಿಸಿತು. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಿತ್ಯ ಪುರುಷತ್ವ ಪರೀಕ್ಷೆಗೆ ಒಪ್ಪಿಕೊಂಡಿದ್ದರೆ ಆರತಿರಾವ್ ನೀಡಿದ್ದ ದೂರಿಗೆ ಇಷ್ಟೊತ್ತಿಗಾಗಲೇ ನ್ಯಾಯ ದೊರಕ್ತಾ ಇತ್ತೇನೋ. ದುರಾದೃಷ್ಟಕ್ಕೆ ನಿತ್ಯ ನ್ಯಾಯಾಂಗವನ್ನೇ ಮೀರಿ ಬೆಳೆಯಲು ಮುಂದಾದ. ಅದಕ್ಕೆ ಪೂರಕವೆಂಬಂತೆ ತನ್ನ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ತಂದ. ಅಲ್ಲದೆ ಹೈಕೋರ್ಟ್ನಲ್ಲಿ ಪ್ರಕರಣದ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ. ಗ್ರಹಚಾರ ಕಟ್ರೆ ಹಗ್ಗವು ಹಾವಾಗಿ ಕಾಡುತ್ತೆ ಅನ್ನೋ ಹಾಗೆ ನಿತ್ಯನ ಪಾಪದ ಕೊಡ ತುಂಬಿ ಹೋಗಿತ್ತು. ಹೀಗಾಗಿ ಹೈಕೋರ್ಟ್ನಲ್ಲೂ ಆತನಿಗೆ ನಿರಾಸೆ ಎದುರಾಗಿತ್ತು. ದಿನಾಂಕ 1/8/2014. ಸ್ಥಳ ಹೈಕೋರ್ಟ್ ಆವರಣ. ಬಿಡದಿ ಧ್ಯಾನಪೀಠದ ಸೋಕಾಲ್ಡ್ ಸ್ವಾಮಿ ನಿತ್ಯಾನ ಪ್ರಕರಣದ ಅಂತಿಮ ಆದೇಶ ನೀಡಿದ ಹೈಕೋರ್ಟ್ ರಾಮನಗರ ಕೋರ್ಟ್ ಬಂಧನ ರಹಿತ ವಾರೆಂಟ್ ರದ್ದುಗೊಳಿಸಿತು. ಆದರೆ ಪುರುಷತ್ವ ಪರೀಕ್ಷೆ ಕಡ್ಡಾಯಗೊಳಿಸಿತು. ನಿತ್ಯ ಹಾಗೂ ಆತನ ಭಕ್ತರ ಅರ್ಜಿ ವಿಚಾರಣೆ ನಡೆಸಿದ ಎಎಸ್ ಪಾಚಾಪುರೆ ಅವರ ಏಕಸದಸ್ಯ ಪೀಠ ಆಗಸ್ಟ್ 6ರಂದು ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹಾಜರಾಗುವಂತೆ ಸೂಚಿಸಿದ್ರು. ಮೇಲಾಗಿ ಹೆಚ್ಚಿನ ವಿಚಾರಣೆಗೆ ಆಗಸ್ಟ್ 18ಕ್ಕೆ ರಾಮನಗರ ಕೋರ್ಟ್ಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಆದೇಶ ನೀಡಿದ್ರು. ಕೇಡುಗಾಲಕ್ಕೆ ಬುದ್ಧಿ ಮಾತು ಕೇಳೋದಿಲ್ಲವಂತೆ. ಹಾಗೆ ನಿತ್ಯ ಕೂಡ ತನ್ನ ಮೊಂಡುತನ ಬಿಡದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ. ಹಣೆ ಬರಹ ಕೆಟ್ಟಿತ್ತಲ್ವಾ, ಸುಪ್ರೀಂ ಕೋರ್ಟ್ ಕೂಡ ನಿತ್ಯನ ಚಳಿ ಬಿಡಿಸಿತು. ದಿನಾಂಕ 3/9/2014. ಸ್ಥಳ ಸುಪ್ರೀಂ ಕೋರ್ಟ್ ಆವರಣ. ನಿತ್ಯನ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡ ಸುಪ್ರೀಂ ನಿತ್ಯಾನಂದನನ್ನ ತರಾಟೆಗೆ ತೆಗೆದುಕೊಂಡಿದ್ದಷ್ಟೇ ಅಲ್ಲದೆ ಮೇಲ್ಮನವಿಯನ್ನು ತಿರಸ್ಕರಿಸಿತು. ಪುರುಷತ್ವ ಪರೀಕ್ಷೆಗೆ ಅನಗತ್ಯ ವಿಳಂಬ ಯಾಕೆ ಎಂದು ಪ್ರಶ್ನಿಸಿದ ಸುಪ್ರೀಂ ನ್ಯಾಯಾಧೀಶರು ಸೂಕ್ತ ಕ್ರಮ ಕೈಗೊಳ್ಳದ ಸರ್ಕಾರದ ವಿರುದ್ಧವೂ ಬೇಸರ ವ್ಯಕ್ತಪಡಿಸಿದರು. ಮೇಲಾಗಿ ನಿತ್ಯನ ಪುರುಷತ್ವ ಪರೀಕ್ಷೆ ಮಾಡಲೇಬೇಕು. ನಿತ್ಯ ಪುರುಷತ್ವ ಪರೀಕ್ಷೆಗೆ ವಕೀಲರ ಅಡ್ಡಿ ಸಲ್ಲದು. ಪುರುಷತ್ವ ಪರೀಕ್ಷೆ ವರದಿ ಸಲ್ಲಿಕೆ ನಂತರ ಹೆಚ್ಚಿನ ವಿಚಾರಣೆ ನಡೆಯಲಿ. ಪುರುಷತ್ವ ಪರೀಕ್ಷೆಗೆ ನಿತ್ಯ ಸಹಕರಿಸಬೇಕು. ನಿತ್ಯ ಪ್ರಕರಣದ ವಿಚಾರಣೆಗೆ ಸರ್ಕಾರ ಅಗತ್ಯ ಹೆಜ್ಜೆಗಳನ್ನಿಡಬೇಕು. ಪುರುಷತ್ವ ಪರೀಕ್ಷೆಗೆ ಒಳಪಡಿಸಲು ತನಿಖಾ ಸಂಸ್ಥೆ ಸಹಕರಿಸಲೇಬೇಕು. ನಿತ್ಯ ಸಹಕರಿಸದಿದ್ದರೆ ಫಲಿತಾಂಶ ಆತನ ವಿರುದ್ಧ ಇದೆ ಅಂತ ಭಾವಿಸಬೇಕು ಎಂದು ತಾಕೀತು ಮಾಡಿತು. ಈ ಮೂಲಕ ತಪ್ಪಿಸಿಕೊಳ್ಳೋಕೆ ನಿತ್ಯನಿಗಿದ್ದ ಎಲ್ಲಾ ಬಾಗಿಲುಗಳು ಮುಚ್ಚಿಕೊಂಡಂತಾದವು. ನಿತ್ಯಾನಂದ ಈಗ ಕಡ್ಡಾಯವಾಗಿ ಪುರುಷತ್ವ ಪರೀಕ್ಷೆಗೆ ಹಾಜರಾಗಲೇಬೇಕಿದೆ. ಒಟ್ನಲ್ಲಿ
ಕಾನೂನಿನ ಮುಂದೆ ನಿತ್ಯಾನ ರಂಗಿನಾಟಗಳು ನಡೆಯಲಾರದು ಅನ್ನೋದು ಆರ್ತಿರಾವ್ ಪ್ರಕರಣದಲ್ಲಿ ಸಾಬೀತಾಗಿದೆ. ಗಣೇಶ್ ನಾವುಡ, ಸಮಯ ನ್ಯೂಸ್. ಸೊ ನಿತ್ಯಾನಂದನ ಮೇಲೆ ಇರತಕ್ಕಂತ ಆರೋಪಗಳು ಒಂದೆರಡಲ್ಲ. ಇವಾಗ ಇದೊಂದು ಪುರುಷತ್ವ ಪರೀಕ್ಷೆ, ಅದು ಅವನೇ ಮಾಡಿಕೊಂಡಂತಹ ತಪ್ಪು, ಅದರ ಜೊತೆಗೆ ಅಕ್ರಮ ಗುರುಕುಲ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಆಮೇಲೆ ಸರ್ಕಾರಿ ಜಮೀನನ್ನ ಗುಳು ಮಾಡಿರ್ತಕ್ಕಂಥದ್ದು, ಈ ತರ ಅನೇಕ ಆರೋಪಗಳಿದೆ. ಅದರಲ್ಲೂ ಅಕ್ರಮ ಗುರುಕುಲದ ಒಡೆಯ ಬಿಡದಿಯಲ್ಲಿ ಅಕ್ರಮ ಗುರುಕುಲ ಸರ್ಕಾರದ ಶಿಕ್ಷಣ ನೀತಿಗೂ ಕೂಡ ನಿತ್ಯಾನಂದ ಸವಾಲನ್ನು ಹಾಕಿದ್ದಾರೆ. ಸೊ ಯಾಕೆಂದ್ರೆ ಅಲ್ಲಿ 100ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿದಾರಂತೆ. ಯಾವುದೇ ಒಂದು ಪಠ್ಯಕ್ರಮವನ್ನು ಆತ ಅನುಸರಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸರ್ಕಾರದ ಶಿಕ್ಷಣ ನೀತಿಯನ್ನು ಆತ ಫಾಲೋ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಶಿಕ್ಷಣ ನೀತಿಯ ಖುಲ್ಲಾ ಉಲ್ಲಂಘನೆಯಾಗಿದೆ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ಬರೀ ನಿತ್ಯಾನಂದ ಮಂತ್ರ, ನಿತ್ಯಾನಂದ ಜಪವನ್ನ ಮಾತ್ರ ಹೇಳ್ಕೊಡ್ತಾ ಇದ್ದಾರೆ. ನಿತ್ಯಾಶ್ರಮದಲ್ಲಿ ಪರವಾನಗಿ ಇಲ್ಲದೆ ಗುರುಕುಲ ನಡೀತಾ ಇದೆ. ಅದಕ್ಕೂ ಕೂಡ ಲೈಸೆನ್ಸ್ ತಗೋಬೇಕು. ಇನ್ಫ್ಯಾಕ್ಟ್ ಆ ಲೈಸೆನ್ಸ್ ಅನ್ನ ಕೂಡ ಆತ ತಗೊಂಡಿಲ್ಲ. ಇದೇ ಗುರುಕುಲದಲ್ಲಿ 100ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಲೈಸೆನ್ಸ್ ಇಲ್ಲದೆ ಇರುವಂತಹ ಈ ಅಕ್ರಮ ಗುರುಕುಲದಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಅನ್ಕೊಂಡು ಏನೋ ಒಂದು ಅಭ್ಯಾಸವನ್ನ ಮಾಡ್ತಿರುವಂತದ್ದು. ಈ ಗುರುಕುಲಕ್ಕೆ ಸರ್ಕಾರದ ಪರ್ಮಿಷನ್ ಇಲ್ಲ, ಸರ್ಕಾರದ ಒಪ್ಪಿಗೆ ಇಲ್ಲದೆ ಗುರುಕುಲ ನಡೆಸ್ತಾ ಇದ್ದಾನೆ ನಿತ್ಯ. ಒಂದು ಕಡೆ ಪುರುಷತ್ವ ಪರೀಕ್ಷೆಗೆ ಒಳಗಾಗಿರುವ ನಿತ್ಯಾನಿಗೆ ಮತ್ತೆ ಒಂದಷ್ಟು ಸಂಕಷ್ಟಗಳು ಎದುರಾಗುತ್ತೆ. ಇವತ್ತಿನ ರಿಸಲ್ಟ್ ಮೇಲೆ ಮುಂದಿನ ನಿರ್ಧಾರವನ್ನ ಇವನ ಮೇಲೆ ತಗೊಳ್ಳುವಂತದ್ದು. ಇನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದುವರೆಗೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಇವನೇನು ಎಜುಕೇಶನ್ ಸಿಸ್ಟಮ್ ಅನ್ನ ಅಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿರುವ ಗುರುಕುಲದಲ್ಲಿ ನಡೆಸ್ತಾ ಇದ್ದಾನೆ, ಆ ಎಜುಕೇಶನ್ ಸಿಸ್ಟಮ್ಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದುವರೆಗೆ ಒಪ್ಪಿಗೆ ಕೊಟ್ಟಿಲ್ಲ. ಆದ್ರೆ ಖುಲ್ಲ ನಡೀತಾ ಇದೆ ಈ ಗುರುಕುಲ ಶಿಕ್ಷಣ. ಓಕೆ, 7 ವರ್ಷದ ಹಿಂದೆ ಈ ಗುರುಕುಲ ಆರಂಭ ಆಗಿತ್ತು. ಇದು ನಿತ್ಯಾನಂದ ನಡೆಸ್ತಾ ಇರತಕ್ಕಂತ ಅನಧಿಕೃತ ವಿದ್ಯಾಸಂಸ್ಥೆ. ಅನಧಿಕೃತ ಅಂದ್ರೆ ಯಾವ ಸರ್ಕಾರದಿಂದಾಗ್ಲಿ ಕೇಂದ್ರ ಸರ್ಕಾರದಿಂದಾಗ್ಲಿ ಯಾರಿಂದನೂ ಕೂಡ ಮಾನ್ಯತೆ ಸಿಕ್ಕಿಲ್ಲ. ಅನಧಿಕೃತ ವಿದ್ಯಾಸಂಸ್ಥೆ, ಅನುಮತಿ ಇಲ್ಲದೆ 7 ವರ್ಷದಿಂದ ನಡೀತಾನೆ ಇದೆ ಅಂತಕ್ಕಂಥದ್ದು. ಯಾವುದೇ ಒಂದು ಗುರುಕುಲ ಆದ್ರೂ ಕೂಡ ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಸರ್ಕಾರದ ಪಠ್ಯಕ್ರಮದ ಜೊತೆಗೆ ಅವರಿಗೆ ವೇದ, ಆಗಮ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಆದ್ರೆ ಇವನು ಯಾವುದೇ ಪರ್ಮಿಷನ್ ಕೂಡ ತಗೊಂಡಿಲ್ಲ. ಸರ್ಕಾರದ ಪಠ್ಯಕ್ರಮವನ್ನ ಕೂಡ ಈತ ಫಾಲೋ ಮಾಡ್ತಾ ಇಲ್ಲ. ಆದ್ರೂ ಶಿಕ್ಷಣ ಇಲಾಖೆಯಿಂದ ಇಲ್ಲಿ ತನಕ ಯಾವುದೇ ಕ್ರಮ ಇಲ್ಲ. ಸಮಯ ನ್ಯೂಸ್ ಈ ವಿಚಾರವನ್ನ ತುಂಬಾ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿತ್ತು. ಶಿಕ್ಷಣ ಸಚಿವರನ್ನೂ ಕೂಡ ಪ್ರಶ್ನೆ ಮಾಡಿತ್ತು. ಆದ್ರೆ ಇಲ್ಲಿ ತನಕ ಕಿಮ್ಮನೆ ರತ್ನಾಕರ್ ಅವರು ಕೂಡ ಅವಾಗ ಹೇಳಿದ್ರು ನಾವು ತನಿಖೆ ಮಾಡಿಸ್ತೀವಿ ಅಂತ. ಏನೂ ಮಾಡಿಸಕ್ಕಾಗಿಲ್ಲ. ಇಲ್ಲಿ ತನಕ ಅವನನ್ನ ಮುಟ್ಟೋದಕ್ಕೂ ಕೂಡ ಆಗಿಲ್ಲ. ಈ ಗುರುಕುಲಕ್ಕೆ ಮಕ್ಕಳ ಆಯೋಗ ಭೇಟಿ ಕೊಟ್ಟಿತ್ತು. ಒಮ್ಮೆ ಮಕ್ಕಳ ಆಯೋಗ ಭೇಟಿ ಕೊಟ್ಟು ಅನಧಿಕೃತವಾಗಿ ಯಾಕೆ ಮಕ್ಕಳುಗಳನ್ನ ಈ ರೀತಿ ಕೂಡಾಕೊಂಡಿದ್ದೀರಾ, ಪೋಷಕರ ಒಪ್ಪಿಗೆಯನ್ನ ಪಡ್ಕೊಂಡಿದ್ದೀರಾ ಇಲ್ವಾ, ಪೋಷಕರ ಒಪ್ಪಿಗೆ ಇರುವಂತಹ ಪತ್ರವನ್ನ ತೋರಿಸಿ ಅಂತ ಕೇಳಿದಾಗ್ಲೂ ಕೂಡ ಅದ್ಯಾವುದನ್ನು ಕೂಡ ಆತ ತೋರಿಸಿರಲಿಲ್ಲ, ಯಾವುದೋ ಮಕ್ಕಳ ಆಯೋಗಕ್ಕೆ. ಸೊ ಅಲ್ಲೂ ಕೂಡ ಇದು ಅನಧಿಕೃತ ಅಂತ ಆಯ್ತು. ಹಾಗೆಯೇ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ, ಹೇಗೆ ಬೇಕೋ ಹಾಗೆ ನಡೆಸ್ಕೊಳ್ತಾರೆ. ವಿದ್ಯಾರ್ಜನೆಯ ಜೊತೆಗೆ ಆತರ ಅವರನ್ನ ಬೇರೆ ಬೇರೆ ಕೆಲಸಗಳಿಗೂ ಕೂಡ ಬಳಸ್ಕೊಳ್ತಿದ್ದಾರೆ ಅಂತಕ್ಕಂಥ ಆರೋಪ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಲ್ಲಿ ರಕ್ಷಣೆ ಸಿಗ್ತಾ ಇಲ್ಲ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಶಿಕ್ಷಣವೇ ಸಿಗ್ತಿಲ್ಲ. ಹೇಗೆ ನಾವೆಲ್ಲರೂ ಕೂಡ ನಾವು ನೀವು ಎಲ್ಲರ ಓದಿದೀವಿ, ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಮ್ಯಾಥ್ಸ್ ಅಂಡ್ ಸೋಷಿಯಲ್ ಅಂತ ಏನು ಓದ್ತೀವಿ, ಅದು ಯಾವ ಮೂಲ ಶಿಕ್ಷಣನೂ ಕೂಡ ಅವ್ರಿಗೆ ಅಲ್ಲಿಗೆ ಸಿಕ್ಕಿಲ್ಲ. ಕೇವಲ ನಿತ್ಯಾನಂದನ ಜಪ, ನಿತ್ಯಾನಂದನ ಮಂತ್ರವನ್ನು ಹೇಳ್ಕೊಂಡು ಕೂತಿದ್ದಾರೆ. ಅವರಿಗೆ ಮೂಲ ಶಿಕ್ಷಣ ಇಲ್ಲ. ಅವರ ಭವಿಷ್ಯ ಕೂಡ ಈಗ ಕತ್ತಲಾಗ್ತಾ ಇದೆ. ಆ ಶಾಲೆಗೆ ಪರವಾನಗಿ ಕೂಡ ಇಲ್ಲ. ಸೊ ಈ ಅಭಿಪ್ರಾಯಕ್ಕೆ ನಾವು ಬಂದಿರೋದಲ್ಲ, ಈ ಅಭಿಪ್ರಾಯಕ್ಕೆ ಬಂದಿರತಕ್ಕಂಥದ್ದು ಮಕ್ಕಳ ರಕ್ಷಣಾ ಘಟಕ. ಈ ಸಂಬಂಧ ಮಕ್ಕಳ ರಕ್ಷಣಾ ಘಟಕ ಸರ್ಕಾರಕ್ಕೆ ಕೂಡ ದೂರನ್ನ ಕೊಟ್ಟಿತ್ತು. ಈ ತರ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಆ ಮಕ್ಕಳನ್ನೆಲ್ಲ ಆ ಗುರುಕುಲದಿಂದ ಬಿಡುಗಡೆ ಮಾಡಿಸಿ ಬೇರೆ ಶಾಲೆಗಳಿಗೆ ಸೇರಿಸಿ ಅಂತ ಸರ್ಕಾರಕ್ಕೆ ದೂರನ್ನ ಕೂಡ ಕೊಟ್ಟಿದ್ರು. ಇದೀಗ ಬಂದಿರುವಂತಹ ಸುದ್ದಿ, ನಿತ್ಯಾನಂದ ಹೊರಟಿದ್ದಾನೆ. ಅವನ ಸತ್ವ ಪರೀಕ್ಷೆ ಇವತ್ತಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 9:30ಕ್ಕೆ ಈ ಟೈಮ್ ನಿಗದಿಯಾಗಿರುವಂತದ್ದು. ಹೀಗಾಗಿ ಹೊರಟಿದ್ದಾನೆ ಬಿಡದಿ ಆಶ್ರಮದಿಂದ ಅಂತ ಇದೀಗ ಬ್ರೇಕಿಂಗ್ ಸುದ್ದಿ ಬಂದಿರುವಂತದ್ದು. ಸೊ ನಾವೆಲ್ಲ ಅನುಮಾನ ಪಡ್ತಾ ಇದ್ವಿ, ನಿತ್ಯಾನಂದ ಇಲ್ವೋ, ಹೊರಟನೋ ಇಲ್ವೋ, ಎಲ್ಲಿದ್ದಾನೆ ಅಂತ ಕೂಡ, ಆಶ್ರಮದಲ್ಲಿ ಇದಾನೋ ಇಲ್ವೋ, ಆತ ಇನ್ನೇನಾದ್ರೂ ಟ್ರಿಕ್ಸ್ ಮಾಡಬಹುದಾ ಅಂತ. ಬಟ್ ಅದ್ಯಾವುದಕ್ಕೂ ಆಸ್ಪದ ಕೊಡದೇನೆ ನಿತ್ಯಾನಂದ ಬಿಡದಿ ಆಶ್ರಮದಿಂದ ಹೊರಟಿದ್ದಾನೆ. ಅಲ್ಲಿಂದ ನೇರವಾಗಿ ಆತ ವಿಕ್ಟೋರಿಯಾ ಆಸ್ಪತ್ರೆಗೆ ಬರಬೇಕಾಗುತ್ತೆ. ಬಿಡದಿಯಿಂದ ಹೆಚ್ಚು ಕಡಿಮೆ 1 ಅವರ್ ಬೇಕಾಗುತ್ತೆ. ಈಗ ಟ್ರಾಫಿಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಆದ್ರೂ ಕೂಡ 1 ಗಂಟೆ ಬೇಕಾಗುತ್ತೆ. ಸೊ 7:40 ಅಂತ ಇಟ್ಕೊಂಡ್ರು ಕೂಡ 8:40 ವೇಳೆಗೆ ಆತ ಬರಬೇಕು. ಅದರ ಜೊತೆಗೆ ಖಾಲಿ ಹೊಟ್ಟೆನಲ್ಲಿ ಬರಬೇಕು, ಹಸಿವಿನಿಂದ ಬರಬೇಕಾಗುತ್ತೆ. ಸೊ 8:40ಕ್ಕೆ ಬಂದ ನಂತರ ಅಥವಾ ಇನ್ನು ಬೇರೆ ಇನ್ನೆಲ್ಲಾದ್ರೂ ಹೋಗಿ ಬರಬಹುದು, ಅಥವಾ ಅವ್ರ ಲಾಯರ್ನ ಕರ್ಕೊಂಡು ಜೊತೆನಲ್ಲಿ ಹೋಗಬಹುದು. ಒಟ್ಟಾರೆ ಇವಾಗ ಪುರುಷತ್ವ ಪರೀಕ್ಷೆಗೆ ನಿತ್ಯಾನಂದ ಹೊರಟಿದ್ದಾನೆ. 9:30ಕ್ಕೆ ಆರಂಭ ಆಗುತ್ತೆ. ಮೊದಲಿಗೆ ಓರಲ್ ಅಂತಂದ್ರೆ ಕೆಲವು ಮೌಖಿಕವಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಮೌಖಿಕ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನ ನಿತ್ಯಾನಂದ ನೀಡಿದ್ರೆ
ಅಲ್ಲಿಂದ ಮುಂದಕ್ಕೆ ದೈಹಿಕ ಪರೀಕ್ಷೆಗಳಿಗೆ ಆರಂಭ ಆಗುತ್ತೆ. ನಾವು ನೋಡ್ತಾ ಇದ್ವಿ ನೇರ ದೃಶ್ಯಗಳನ್ನ. ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು ಸಮಯ ನ್ಯೂಸ್. ನಿತ್ಯಾನಂದ ಕಾರ್ನಲ್ಲಿ ಹೊರಟಿದ್ದಾನೆ. ಆ ಹೊರಟಿರ್ತಕ್ಕಂಥ ದೃಶ್ಯ ನೋಡಿ, ನಿತ್ಯಾನಂದ ಕೂಡ ಕಾರ್ನಲ್ಲಿ ಇರ್ತಕ್ಕಂಥದ್ದು ಕೂಡ ಕಾಣ್ತಾ ಇದೆ. ಅದೇ ಕಾರ್ನಲ್ಲಿ, ಇನೋವಾ ಕಾರ್ನಲ್ಲಿ ನಿತ್ಯಾನಂದ ಹೋಗ್ತಾ ಇರ್ತಕ್ಕಂಥದ್ದು. ಸೊ ರಾಮನಗರ್ ಬೆಂಗಳೂರು ಹೈವೇನಲ್ಲಿ ನಿತ್ಯಾನಂದ ಅಂದ್ರೆ ಆತನ ಜೊತೆಗೆ 5 ಕಾರುಗಳು, 1, 2, 3, 4 ಕಾರುಗಳು ಬರ್ತಾ ಇದೆ ನಿತ್ಯಾನಂದನ ಜೊತೆನಲ್ಲಿ. ನಾವು ಕೂಡ ನಿತ್ಯಾನಂದನ ಜೊತೆಗೆ ನಮ್ಮ ರಿಪೋರ್ಟರ್ ಅಂಡ್ ನಮ್ಮ ಕ್ಯಾಮ್ರಾಮನ್ ಕೂಡ ಬರ್ತಾ ಇದ್ದಾರೆ. ತುಂಬಾ ರಿಸ್ಕಿ ಜಾಬ್ ಇದು, ಹೈವೇಗಳಲ್ಲಿ ಈ ರೀತಿ ಚೇಸ್ ಮಾಡ್ಕೊಂಡು ಬರ್ತಕ್ಕಂಥದ್ದು. ಆದ್ರೂ ಕೂಡ ನಿತ್ಯಾನಂದನ ಜೊತೆಗೇನೆ ನಮ್ಮ ಟೀಮ್ ಕೂಡ ಬರ್ತಾ ಇದೆ. ನೇರ ಪ್ರಸಾರ, ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ನೇರ ಪ್ರಸಾರ. ಮೊದಲೆಲ್ಲ ಒಂದು ನಿಗದಿತ ಜಾಗದಲ್ಲಿ ನಿಂತ್ಕೊಂಡು ನೇರ ಪ್ರಸಾರವನ್ನ ನೋಡ್ತಾ ಇದ್ರಿ. ಇವಾಗ ಮೂವ್ಮೆಂಟ್ ಅಲ್ಲಿ ಕೂಡ ನೇರ ಪ್ರಸಾರವನ್ನ ನೋಡಬಹುದು. ಸೊ ಸಮಯ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ.